ನನಗೆ 20 ಲಕ್ಷಕ್ಕೆ ಅವರು ಆಫರ್ ಇಟ್ಟರು. 20 ಲಕ್ಷ ಕೊಡಿ ಮಾಡಿಕೊಡ್ತೀವಿ ಅಂತ. ಸೊ ನಾನು ಅವ್ರಿಗೆ ಹೇಳಿದೆ, ಇಲ್ಲ ರೀ ಇದೊಂದು ಸಂಸ್ಥೆಗೆ ಸೇರಿದ್ದು, ಕೊಡೋಕ್ಕೆ ಬರೋಲ್ಲ ನಮಗೆ ಅಂತ ಹೇಳಿದೆ. ಅವರು ಆದರೆ ಕೇಳಲಿಲ್ಲ, ಉದಾಸೀನವಾಗಿ ನನ್ನ ಹೊರಗೆ ಕಳಿಸಿದ್ರು. ಅದಾದಮೇಲೆ ನನ್ನ ಸನದ್ದಾರರೆಲ್ಲ ನನಗೆ ಭೇಟಿ ಮಾಡಿ, ಇಲ್ಲ ಅಣ್ಣ ಇವರೆಲ್ರಿಗೂ ಇದೇ ಥರ ಮಾಡ್ತಾರೆ, ತುಂಬ ಹಣಕಾಸು ಡಿಮ್ಯಾಂಡ್ ಮಾಡ್ತಾರೆ, ನಮಗೆಲ್ಲ ಭಯ ಇದೆ, ನಮಗೇನಾದ್ರು ತೊಂದರೆ ಕೊಡ್ತಾರೆ ಅಂತ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ, ನೀವಾದರೂ ಸ್ವಲ್ಪ ಇದು ಮಾಡಿ ಅಣ್ಣ ಅಂತ ಹೇಳಿದಾಗ ನಾನು ಮತ್ತೆ ಮಂಜುನಾಥ್ ಅವ್ರ ಹತ್ರ ಹೋದಾಗ ಇಲ್ಲ ಸರ್ 20 ಲಕ್ಷ ಆಗಲ್ಲ, ದಯವಿಟ್ಟು ಅಷ್ಟು ಬೇಡ, ಕಡಿಮೆ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಅಂತ ಹೇಳಿದೆ. ಆಗ ಒಂದು 15 ಲಕ್ಷ ರೂಪಾಯಿಗೆ ಮಾತುಕತೆ ಆಡಿದ್ರು. ಅದು ಆಡಿದ್ನ ನಾನು ಆಡಿಯೋ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ನಾನು ಲೋಕಾಯುಕ್ತರಿಗೆ ತೊಗೊಂಡೋಗಿ ಕೊಟ್ಟೆ. ಆ ಲೋಕಾಯುಕ್ತರಿಗೆ ಕೊಟ್ಟ ಮೇಲೆ ಅವರು ರಾಮನಗರ ಲೋಕಾಯುಕ್ತ ಎಸ್ ಪಿನ ಮೈಸೂರಿಗೆ ಕಳಿಸಿ ಅವ್ರಿಗೆ ರೇಡ್ ಮಾಡಿದಾಗ ಅವರ ಆಫೀಸು ಮತ್ತು ಡೆಪ್ಟಿ ಆಫೀಸು ಮತ್ತು ಇನ್ಸ್ಪೆಕ್ಟ್ರುಗಳ ಆಫೀಸೆಲ್ಲ ರೇಡ್ ಮಾಡಿದಾಗ ಸುಮಾರು 4ರಿಂದ 5 ಜನ ಇನ್ಸ್ಪೆಕ್ಟ್ರು, ಒಂದಿಬ್ಬರು ಡೆಪ್ಟಿ, ಒಂದಿಬ್ಬರು ಗಾರ್ಡು ಮತ್ತು OR ಮಂಜುನಾಥ್, ಇಷ್ಟು ಜನ ರೇಡಲ್ಲಿ ಸಿಕ್ಕಾಕೊಂಡ್ರು. ಅಲ್ಲೇ ನೆಟ್ ಕ್ಯಾಶ್ 3 ಲಕ್ಷ ಚಿಲ್ಲರೆ, ವಿದೇಶಿ ಮದ್ಯಗಳೆಲ್ಲ ಅವರಲ್ಲಿ ಸಿಕ್ತಾಗ ಅವ್ರಿಗೆ ಅರೆಸ್ಟ್ ಮಾಡಿ ತೊಗೊಂಡೋಗಿ ಹೆಚ್ಚು ಕಡಿಮೆ ಅವರು 11 ದಿನ ಆದಮೇಲೆ ಅವ್ರಿಗೆ ಬೇಲಾಯಿತು. ಬೇಲಾದಮೇಲೆ ಅವರು ಹೊರಗಡೆ ಬಂದರು. ಸರ್ ಮೆರವಣಿಗೆ ಅಂದರೆ ನಮ್ಮಲ್ಲಿ ಏನು ಗುಂಪಿದೆ, ಆ ಗುಂಪಲ್ಲಿ ಕೆಲವ್ರಿಗೆ ಇಲಾಖೆ ಮೇಲೆ ತುಂಬ ಭಯ, ಏನಾರ ಕಂಪ್ಲೇಂಟ್ ಮಾಡ್ತಾರೆ ಮತ್ತು ಕೇಸಸ್ ಹಾಕ್ತಾರೆ ಅಂಥೇಳಿ ಅವ್ರು ಮತ್ತೆ ಇಲ್ಲೇ DC ಆಗಿ ಮುಂದುವರಿತಾರೆ ಅಂತ ಏನು ಇದಾಗುತ್ತೆ. ಅವಾಗ ಭಯಪಟ್ಟು ಅವರೆಲ್ಲ ಹೋಗಿ ಕೆಲವರು ನಮ್ಮ ಅಲ್ಲಿ ಒಂದು ಮೈಸೂರು ಜಿಲ್ಲೆಯಲ್ಲಿ ನಮ್ಗೆ 500 ಸನದ್ದಾರಿದ್ದಾರೆ. ಅದರಲ್ಲಿ ಕೆಲವು ವ್ಯಕ್ತಿಗಳು ಒಂದು 25-30 ಜನ ಕೆಲವು ವ್ಯಕ್ತಿಗಳು ಅವ್ರಿಗೋಗಿ ಜೈಲಿನ ಬಿಡುಗಡೆ ಆದಾಗ ಅವ್ರನ್ನ ಎತ್ಕೊಂಡು ಹೆಗ್ಲ ಮೇಲೆ ಕೂರಿಸ್ಕೊಂಡು ಅವ್ರನ್ನ ಮೆರವಣಿಗೆ ಎಲ್ಲ ಮಾಡಿ ತಂದರು. ಸೊ ಆ ವ್ಯಕ್ತಿ ಈಗ ತುಂಬ ಬೆಳೆದಿದ್ದಾರೆ ಸರ್. ಈಗ ಏನು ಮೈಸೂರಿಂದ ಹೋಗಿ 14 ವರ್ಷ ಆಗಿದೆ, ಅದನ್ನು ನಾವು ಯಾರು ಊಹೆನೇ ಮಾಡ್ಕೊಳಕ್ಕಾಗಲ್ಲ, ಆ ಮಟ್ಟಕ್ಕೆ ಅವ್ರು ಬೆಳೆದಿದ್ದಾರೆ. ಈಗ ಸುಮಾರು ಅವ್ರಿಗೆ 100 ಮೇಲ್ಪಟ್ಟ ಬಾರು, ವೈನ್ ಸ್ಟೋರ್ಸು ಲೈಸೆನ್ಸ್ ಇದೆ ಅಂತ ನನ್ನ ಗಮನಕ್ಕಿದೆ ಸರ್. ಬೇನಾಮಿ ಹೆಸರಲ್ಲೆಲ್ಲ ಮಾಡಿದ್ದಾರೆ ಸರ್. ಅವ್ರ ರಿಲೇಟಿವ್ಸು ಬೇನಾಮಿ ನೇಮಲ್ಲೆಲ್ಲ ಮಾಡಿದ್ದಾರೆ. ಮೈಸೂರಲ್ಲೂ ಒಂದು 8ರಿಂದ 10 ಬಾರ್ ಇದೆ ಅವರು ಬೇನಾಮಿ ನೇಮಲ್ಲಿ. ಮೈಸೂರಲ್ಲಿ ಯಾರೋ ಶ್ರೀನಿವಾಸ್ ಅವ್ರ ಮಗ ಸುರ್ಜಿತ್ ಅನ್ನೋರ ಹೆಸರಲ್ಲಿದೆ. ಕೆಲವು ಅವ್ರ ಆಸ್ತಿ, ಅವ್ರ ಜಮೀನು ಮತ್ತು ಅವ್ರದ್ದೊಂದು ಹೋಟೆಲ್ಸು ಇವೆಲ್ಲ ಇದೆ ಅಂತ ಮಾಹಿತಿ ಇದೆ. ಅದು ಸಾಮಾನ್ಯ ಇಡಿಯವ್ರಿಗೆಲ್ಲ ಗೊತ್ತಿರುತ್ತೆ. ಮೈಸೂರಲ್ಲಿ ಕೂಡ ರೈಡ್ ಆಗಿದೆ ಯಮುನಾ ಅಂತ. ಅವ್ರಿಗೆ ಏನಾಗಬೇಕು ಏನು ಅಂತ ಅವರು ಇಲಾಖೆಯಲ್ಲೇ ಸಬ್ ಇನ್ಸ್ಪೆಕ್ಟ್ರಾಗಿ ಕೆಲಸಕ್ಕೆ ಸೇರಿದರು. ಆಮೇಲೆ ಇನ್ಸ್ಪೆಕ್ಟರ್ ಆದರು. ಇನ್ಸ್ಪೆಕ್ಟರ್ ಆದಮೇಲೆ ಅವ್ರ ಹಸ್ಬೆಂಡು ಇನ್ಸ್ಪೆಕ್ಟರ್ ಆಗಿದ್ದರು. ಆಮೇಲೆ ಏನೋ ಕಾರಣಾಂತರದಿಂದ ಅವರಿಬ್ಬರಿಗೆ ಡೈವರ್ಸ್ ಆಯಿತು ಅಂತ ಕೇಳ್ಪಟ್ಟೆ. ಡೈವರ್ಸ್ ಆದಮೇಲೆ ಅವರು ಮಂಜುನಾಥ್ ಅವ್ರಿಗೆ ಭಾಳ ಹತ್ರವಾಗಿ ಕ್ಲೋಸ್ ಆಗಿದ್ದರು. ಸೊ ಹಾಗಾಗಿ ಅವರು ಈಗ VRS ತಗೊಂಡು ಅವರು ಮನೇಲೇ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ಸರ್ ನಾನು. ಸಚಿವರು ಕೂಡ ಅವ್ರಿಗೆ ಬೆಂಬಲ ಇರೋ ಕಾರಣಕ್ಕೆ ಇಷ್ಟೊಂದು ಪ್ರಶ್ನೆ ಇದಾಗಿದ್ದಾರೆ ಹೇಗೆ ಸರ್ ಅಂತ? ಸಚಿವರಿಗೂ ಇದಕ್ಕೆ ಏನು ಸಂಬಂಧ ಇಲ್ಲ ಸರ್. ಇಲ್ಲ ಆ ಥರ ಏನಿಲ್ಲ. ಇವರೇ ತುಂಬ ಕ್ಲೆವರ್ ಇದ್ದಾರೆ, ತುಂಬ ಬುದ್ಧಿವಂತರಿದ್ದಾರೆ, ತುಂಬ ಶಾರ್ಪ್ ಇದ್ದಾರೆ. ಅವರು ಇರೋಷ್ಟು ಕ್ಲೆವರು ಶಾರ್ಪ್ನ ಅವ್ರು ಈ ಬಿಸ್ನೆಸ್ಗೆ ಉಪಯೋಗಿಸಿದೆ. ಬೇರೆ ರೀತಿ ಅವ್ರು ಉಪಯೋಗಿಸಿದ್ರೆ ಭಾಳ ದೊಡ್ಡ ವ್ಯಕ್ತಿಯಾಗಿ ಬೆಳೀತಿದ್ರು ಅವರು ಬಿಸ್ನೆಸ್ಸಲ್ಲಿ. ಈಗ ಹೆಚ್ಚು ಕಡಿಮೆ ಯಾರಿಗೇನು ಕಡಿಮೆ ಇಲ್ಲ ಸರ್ ನಮ್ಮ ಸ್ಟೇಟಲ್ಲಿ. ಅವರು ಏನಾರ ಸರಿಯಾಗಿ ಇಡಿಯವರೆಲ್ಲ ಇದಾದರೆ ನಿಮಗೆಲ್ಲ ವಿಚಾರ ಬಂದರೆ ಅವರು ನಂಬರ್ 1 ಬಿಸ್ನೆಸ್ ಮ್ಯಾನ್ಗಿಂತ ಏನು ಕಡಿಮೆ ಇಲ್ಲ ಸರ್. ಎಷ್ಟು ಕೋಟಿ ಆಸ್ತಿ ಸರ್ ಅಂದಾಜು ನನಗೇನೋ ಅವರು 500ರಿಂದ 1000 ಕೋಟಿವರೆಗೆ ಬರ್ತಾರೆ ಅಂತ ನನ್ನ ಲೆಕ್ಕ ಸರ್. ಸರ್ಕಾರಿ ಅಧಿಕಾರಿಯವರು ಸರ್ಕಾರಿ ಅಧಿಕಾರಿಯಾಗಿ ಅಂದರೆ ಆ ಮಟ್ಟಕ್ಕೆ ಅವರು ರೇಂಜ್ ಇತ್ತು ಸರ್. ಅವರು ಆ ಸ್ಪೀಡ್ ಇದ್ರು. ಯಾವಾಗ ಮೈಸೂರಲ್ಲಿ ಏನು ಲಂಚ ನಡೀತಿದ್ದು 1,000 ನಡೀತಿದ್ರೆ ಅವ್ರು ಬಂದಾಗ 20,000 ಆಯಿತು. 1 ಲಕ್ಷ ನಡೀತಿದ್ರೆ 20 ಲಕ್ಷಕ್ಕೆ ಏರ್ತದು. ಆ ಥರ ವ್ಯವಹಾರ. ಆಮೇಲೆ ಲಿಕ್ಕರಲ್ಲಂದರೆ ಸಾಮಾನ್ಯ ಸನದ್ದಾರೆಲ್ಲ ಭಯ ಭಕ್ತಿ ಜಾಸ್ತಿ ಸರ್. ಹೆದರುತ್ತಾರೆ, ಭಯ ಪಡ್ತಾರೆ, ಹೆದರುತ್ತಾರೆ. ಆ ಭಯನೇ ಅವ್ರಿಗೆ ಎನ್ಕ್ಯಾಶ್ ಆಗಿದೆ ಸರ್.